ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಈ ದಿನ ನಾನು ನಿಮಗೆ ವೆರೈಟಿಯಾಗಿ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಹೇಗಿದ್ದರೂ ಮಳೆಗಾಲ, ಮನೆಯಲ್ಲಿ ಎಲ್ಲರೂ ಮಕ್ಕಳು ಸ್ಯಾಟರ್ಡೆ ಸಂಡೇ ಇದ್ದಾಗ ನೀವು ಇದನ್ನು ಮಾಡಿ ಕೊಡ್ಬೋದು. ನಾನು ಫಸ್ಟ್ ಇಲ್ಲಿ ಮೈದಾ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, 1 ಇಂಚಷ್ಟು ಸೋಡಾ ಹಾಕಿ ಕಲಿಸ್ಕೊಂಡಿದ್ದೀನಿ. ತುಂಬ ನಾದಕ್ಕೆ ಹೋಗಬೇಡಿ, ಜಸ್ಟ್ ಹಿಂಗೆ ಕಲಿಸ್ಬಿಟ್ಟು ಬಿಟ್ಬಿಡಿ. ಆಮೇಲೆ ಇಲ್ಲಿ ನಾನೊಂದು 4 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಒಂದು 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ, ಹಿಂಗು, ಮತ್ತು ಇದು ಚಟ್ನಿಗೆ ಏನೇನು ಬೇಕಂದರೆ ಪುದೀನ, ಕೊತ್ತಂಬರಿ ಸೇಮ್ ಮೆಜರ್ಮೆಂಟೇ ತೊಗೊಳ್ಳಿ. ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 3 ಶುಂಠಿ ಅಂದರೆ 3 ಪೀಸಷ್ಟು, ಮತ್ತು ಅರ್ಧ ನಿಂಬೆಹಣ್ಣು. ಸ್ವೀಟ್ ಚಟ್ನಿಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಮತ್ತು ಖರ್ಜೂರ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಚಟ್ನಿ ಮಾಡ್ಕೊಂಬಿಡೋಣ. ಮತ್ತು ಇದಕ್ಕೇ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಬಿಡಿ. ಅರ್ಧ ನಿಂಬೆಹಣ್ಣಲ್ಲಿ ನಾನೀಗ ಚಟ್ನಿಗೆ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಪಾನಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸಿಯಲ್ಲಿ ಸಣ್ಣದಾಗಿ ರುಬ್ಕೊಳ್ಳೋಣ. ಇದ್ದೀನಿ ಮತ್ತು ಇದೇ ಮಿಕ್ಸಿ ಜಾರ್ಗೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದರಲ್ಲೇ ಪಾನಿ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಖಾರಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ. ಇದಕ್ಕೆ ಬ್ಲ್ಯಾಕ್ ಸಾಲ್ಟೇ ಟೇಸ್ಟ್ ಕೊಡೋದು. ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು 1/4 ಸ್ಪೂನಷ್ಟು ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಬಿಡೋಣ. ಪಾನಿ ರೆಡಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಲ್ಲಿ ರುಬ್ಬಿದ್ವಲ್ಲ, ಅದಕ್ಕೇ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೂ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ. ಇದಕ್ಕೆ ಮೇಯ್ನೇ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟು. ನೋಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಮತ್ತು ಆಗಲೇ ನಾನು ಸ್ವಲ್ಪ ನಿಂಬೆಹಣ್ಣು ಚಟ್ನಿಗೆ ಹಿಂಡಿದ್ದೆ, ಇದಕ್ಕೂ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಕರೆಕ್ಟ್ ಇದೆಯಾ ಅಂತ. ಈಗ ಪೊಟ್ಯಾಟೊ ಮಸಾಲೆ ಹೇಗೆ ಅಂತ ನೋಡ್ಕೊಳ್ಳಿ. ಪಾನಿಪುರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ಇದಕ್ಕೂ ಸ್ವಲ್ಪ ಚಾಟ್ ಮಸಾಲ. ಆಮೇಲೆ ನಾವು ಚಟ್ನಿ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನಿಮ್ಮದು ಹಾಲೂ ರೆಡಿ ಇದೆ. ಈಗ ಸ್ವೀಟ್ ಚಟ್ನಿನ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಚಪಾತಿ ಈ ಥರ ಹೊತ್ಕೊಂಡ್ಬಿಟ್ಟು ಈ ಥರ ಯಾವ್ದಾದ್ರು ಒಂದು ಕ್ಯಾಪ್ ತೊಗೊಳ್ಳಿ. ಹೀಗೆ ಪಾನಿಪುರಿದು ಪುರಿನ ರೆಡಿ ಮಾಡ್ಕೊಳ್ಳಿ ಮನೆಯಲ್ಲೇ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಪುರಿನ ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ ಹೇಗೆ ಉಪ್ತಾ ಇದೆ. ಕಲರಲ್ಲಿ ಎಲ್ಲನೂ ಪೂರಿನ ಬೇಯಿಸ್ಕೊಡಿ ಎಣ್ಣೆಯಲ್ಲಿ. ಈಗ ಪೂರಿನೂ ರೆಡಿ ಇದೆ. ಪಾನಿಪುರಿ ರೆಡಿ.